ನಮಸ್ಕಾರ ವೀಕ್ಷಕರೇ. ಬಹಳ ನಿರೀಕ್ಷೆ ಹುಟ್ಟಿಸಿರೋ 2024ರ ಎಲೆಕ್ಷನ್ ಆರಂಭವಾಗಿದೆ. ಇನ್ನೇನು ನಾಳೆಯೇ ಮೊದಲ ಫೇಸ್ನ ಮತದಾನ ಸ್ಟಾರ್ಟ್ ಆಗಲಿದೆ. ಗೆಲ್ಲೋದು ಯಾರು, ಸೋಲೋದು ಯಾರು ಅನ್ನೋದು ಜನರಿಗೆ ಗೊತ್ತಿದೆ. ಇನ್ನೇನಿದ್ರೂ ವೋಟ್ ಮಾಡೋದೊಂದೇ ಅಂತ ಜನರು ರೆಡಿ ಆಗಿದ್ದಾರೆ. ಆದ್ರೆ ಗೆಲುವು ಸಿಗುತ್ತೆ ಅಂತ ಕನ್ಫರ್ಮ್ ಆಗಿದ್ರು ಆ ಗುಂಗಲ್ಲಿ ಮೈಮರೆಯದೆ ಪ್ರಧಾನಿ ಮೋದಿ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. ಬಿಜೆಪಿಯಿಂದ ಕಣಕ್ಕಿಳಿತಾ ಇರೋ ಪ್ರತಿ ಅಭ್ಯರ್ಥಿಗಳಿಗೂ ವೈಯಕ್ತಿಕ ಪತ್ರವನ್ನ ನೀಡಿ ಅದರಲ್ಲಿ ಹಲವು ವಿಚಾರಗಳನ್ನ ತಿಳಿಸಿದ್ದಾರೆ. ಅಂದಹಾಗೆ ಈ ಪತ್ರ ಆಲ್ ದ ಬೆಸ್ಟ್ ಅಂತ ಹೇಳೋ ಸಾಧಾರಣ ಪತ್ರವಲ್ಲ. ಒಂದೇ ಲೆಟರ್ ಅನ್ನ ಟೈಪ್ ಮಾಡಿ ಎಲ್ಲರಿಗೂ ಕಳಿಸಿರೋ ಪತ್ರವಲ್ಲ. ಬದಲಾಗಿ ಪ್ರತಿಯೊಬ್ಬ ಅಭ್ಯರ್ಥಿಗೂ ವೈಯಕ್ತಿಕವಾಗಿ ಅವರ ಹಾಗೂ ಅವರ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಚಾರಗಳನ್ನ ಮೋದಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲದೆ ಯಾವುದೇ ಕಾರಣಕ್ಕೂ ಈ ಬಾರಿಯ ಚುನಾವಣೆಯನ್ನ ಹಗುರವಾಗಿ ತೆಗೆದುಕೊಳ್ಳಬೇಡಿ ಅಂತ ಎಚ್ಚರಿಸಿದ್ದಾರೆ. ಹಾಗಿದ್ರೆ ಪ್ರಧಾನಿ ಮೋದಿ ಪ್ರತಿಯೊಬ್ಬರಿಗೂ ಪತ್ರ ಬರೆದಿರೋದು ಯಾಕೆ, ಅದರಲ್ಲಿ ತಿಳಿಸಿರೋ ವಿಚಾರಗಳೇನು, ಮತ್ತೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಮಾಡಲಿರೋ ಮೊದಲ ಕೆಲಸಗಳೇನು, ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಇದನ್ನ ಯಾವ ರೀತಿ ವಿವರಿಸಬೇಕು ಅನ್ನೋದು ಅರ್ಥವಾಗ್ತಾ ಇಲ್ಲ. ಯಾಕಂದ್ರೆ ಪ್ರಧಾನಿ ಮೋದಿ ತಮ್ಮ ಅಭ್ಯರ್ಥಿಗಳನ್ನ ಯಾವ ರೀತಿ ತಯಾರಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ಕಾರಣಕ್ಕೂ ಇಟ್ಟ ಹೆಜ್ಜೆಯನ್ನ ಹಿಂದಿಡಬಾರದು ಅನ್ನೋ ರೀತಿಯಲ್ಲಿ ಗುರುವಿನಂತೆ ಗೈಡ್ ಮಾಡ್ತಾ ಇದ್ದಾರೆ. ನಾಳೆ ತಮಿಳುನಾಡು ಸೇರಿ ಹಲವೆಡೆ ಮೊದಲ ಹಂತದಲ್ಲಿ ಮತದಾನ ನಡೀತಾ ಇದೆ. ಅಖಾಡದಲ್ಲಿರೋ ಪ್ರತಿ ಅಭ್ಯರ್ಥಿಗಳಿಗೆ ಪ್ರಧಾನಿ ಮೋದಿ ಕಡೆಯಿಂದ ಪತ್ರವೊಂದು ರವಾನೆಯಾಗಿದೆ. ಪ್ರತಿ ಕ್ಷೇತ್ರದ ಅಭ್ಯರ್ಥಿ ಬಗ್ಗೆ ವೈಯಕ್ತಿಕವಾಗಿ ಸಲಹೆ ನೀಡೋದರ ಜೊತೆಗೆ ಒಂದಷ್ಟು ಕಾಮನ್ ವಿಚಾರಗಳನ್ನು ಮೋದಿ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಮೊದಲ ಹಾಗೂ ಪ್ರಮುಖ ವಿಚಾರ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಚುನಾವಣೆಯನ್ನ ಹಗುರವಾಗಿ ತೆಗೆದುಕೊಳ್ಳಬೇಡಿ ಅನ್ನೋದು. ಹೌದು, ಹೆಂಗೋ ಸರ್ಕಾರ ಬಂದೇ ಬಿಡುತ್ತೆ ಅಂತ ಮೈಮರಿಬೇಡಿ. ಇದು ಕಳೆದ 2 ಎಲೆಕ್ಷನ್ ರೀತಿಯಲ್ಲ. ಆಗ ಹೇಗೋ ಪ್ರಬಲವಾದ ಅಲೆಯಿಂದ ಗೆದ್ದಿದ್ದಾಯ್ತು. ಆದ್ರೆ ಈ ಬಾರಿ ಜವಾಬ್ದಾರಿಗಳು ಹೆಚ್ಚಿವೆ ಅನ್ನೋದನ್ನ ಪ್ರಧಾನಿ ಮೋದಿ ಉಲ್ಲೇಖಿಸಿದ್ದಾರೆ. ದೇಶಾದ್ಯಂತ ಇರೋ ಕುಟುಂಬಗಳು ಕಳೆದ 5-6 ದಶಕಗಳಿಂದ ಕಾಂಗ್ರೆಸ್ ಆಡಳಿತದಲ್ಲಿ ನರಕ ಅನುಭವಿಸಿವೆ. ಅಭಿವೃದ್ಧಿ ಅಂದ್ರೆ ಏನು, ಉತ್ತಮ ಆಡಳಿತ ಅಂದ್ರೆ ಏನು ಅನ್ನೋದನ್ನ ಅವರೆಲ್ಲರೂ ಕಳೆದ 10 ವರ್ಷದಲ್ಲಿ ನೋಡಿದ್ದಾರೆ. ಜನರ ಜೀವನ ಸುಧಾರಣೆಗೊಂಡಿದೆ. ಸಾಕಷ್ಟು ಸಮಸ್ಯೆಗಳನ್ನ ನಿರ್ಮೂಲನೆ ಮಾಡಲಾಗಿದೆ. ಆದ್ರೆ ಇದಿಷ್ಟಕ್ಕೆ ಸುಮ್ಮನಾಗೋದಕ್ಕೆ ಸಾಧ್ಯವಿಲ್ಲ. ನಾವು ಇನ್ನೂ ಮಾಡಬೇಕಾಗಿರೋ ಕೆಲಸಗಳು ಸಾಕಷ್ಟಿವೆ. ಈ ಬಾರಿ ಚುನಾವಣೆ ಭವಿಷ್ಯದ ದೃಷ್ಟಿಯಲ್ಲಿ ಬಹಳ ಮಹತ್ವದ್ದಾಗಿದೆ. ಬಿಜೆಪಿಗೆ ಬೀಳುವ ಪ್ರತಿ ಮತವು ಸ್ಥಿರ ಸರ್ಕಾರವನ್ನ ರಚಿಸುವಲ್ಲಿ ಹಾಗೂ 2047ರ ದೊಡ್ಡ ಸಂಕಲ್ಪವನ್ನ ನೆರವೇರಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಲಿದೆ ಅಂತ ಪ್ರತಿ ಅಭ್ಯರ್ಥಿಗಳಿಗೂ ತಿಳಿಸಿದ್ದಾರೆ ಪ್ರಧಾನಿ ಮೋದಿ. ತಮಿಳುನಾಡಿನಲ್ಲಿ ಕೆ ಅಣ್ಣಾಮಲೈ, ರಾಧಿಕಾ ಶರತ್ ಕುಮಾರ್ ಸೇರಿದಂತೆ ಪ್ರತಿ ಅಭ್ಯರ್ಥಿಗೂ ಪತ್ರ ಬರೆದು ಅವರಿಗೆ ಧೈರ್ಯ ತುಂಬುವುದರ ಜೊತೆಗೆ ಮುಂದಿನ ಜವಾಬ್ದಾರಿಗಳನ್ನು ನೆನಪಿಸಿದ್ದಾರೆ ಪ್ರಧಾನಿ ಮೋದಿ. ಇದನ್ನ ಅಭ್ಯರ್ಥಿಗಳೆಲ್ಲರೂ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಅಣ್ಣಾಮಲೈಗೆ ಬರೆದ ಪತ್ರದಲ್ಲಿ ಅವರನ್ನ ಹಾಡಿ ಹೊಗಳಿರೋ ಪ್ರಧಾನಿ ಮೋದಿ ಅವರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರತಿಷ್ಠಿತ ಹುದ್ದೆಯನ್ನ ತೊರೆದು ರಾಜಕೀಯಕ್ಕೆ ಬಂದಿದ್ದಕ್ಕಾಗಿ, ಅದರಲ್ಲೂ ಬಿಜೆಪಿಗೆ ಸೇರ್ಪಡೆಯಾಗಿದ್ದಕ್ಕಾಗಿ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಪ್ರಧಾನಿ ಮೋದಿ, ತಮಿಳುನಾಡಿನಂತ ರಾಜ್ಯದಲ್ಲಿ ತಳಮಟ್ಟದಲ್ಲಿ ಬಿಜೆಪಿಯನ್ನ ಗಟ್ಟಿಗೊಳಿಸಿದ್ದೀರಿ. ರಾಜ್ಯ ಸರ್ಕಾರದ ಎಲ್ಲ ಅಕ್ರಮಗಳ ವಿರುದ್ಧ ಕಾನೂನಾತ್ಮಕವಾಗಿ ದನಿ ಎತ್ತಿದ್ದೀರಿ. ಯುವ ಸಮೂಹವನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದೀರಿ. ನಿಮ್ಮ ಉತ್ತಮ ನಾಯಕತ್ವದ ಫಲ ಕೊಯಂಬತ್ತೂರಿನಲ್ಲಿ ಪ್ರತಿಬಿಂಬಿಸಲಿದೆ. ಜನರ ಆಶೀರ್ವಾದದಿಂದ ಈ ಬಾರಿ ನೀವು ಸಂಸತ್ ಭವನವನ್ನ ತಲುಪುತ್ತೀರಿ ಅನ್ನೋ ಭರವಸೆ ನಮಗಿದೆ ಅಂತ ತಿಳಿಸಿದ್ದಾರೆ ಪ್ರಧಾನಿ ಮೋದಿ. ಇನ್ನು ನೀವು ನಮ್ಮ ಪಕ್ಷದ ಪಾಲಿಗೆ ದೊಡ್ಡ ಆಸ್ತಿ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಸದಾ ಬೆನ್ನಿಗೆ ನಿಂತು ಸಹಕರಿಸ್ತೀವಿ ಅಂತ ಬರೆದಿದ್ದಾರೆ. ಪತ್ರದಲ್ಲಿರೋ ವಿಷಯಗಳು ಬಹಳ ಸೂಕ್ಷ್ಮತೆ ಹಾಗೂ ಭಾವನಾತ್ಮಕವಾಗಿದ್ದು ಜನರ ಮನ ಮುಟ್ಟುವಂತಿದೆ. ಇನ್ನು ಈ ಪತ್ರವನ್ನ ಪ್ರಧಾನಿ ಮೋದಿ ಬರೆದಿರೋದರ ಹಿಂದೆ ಸಾಕಷ್ಟು ವಿಚಾರಗಳಿವೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಹೌದು, ಯಾಕಂದ್ರೆ ಈ ಪತ್ರ ಕೇವಲ ಅಭ್ಯರ್ಥಿಗಳನ್ನ ಹುರಿದುಂಬಿಸೋ ಸಲುವಾಗಿ ಬರೆದಿರೋ ಪತ್ರವಲ್ಲ. ಬದಲಾಗಿ ಅದರಲ್ಲಿರೋ ಸಂದೇಶ ಜನರಿಗೆ ತಲುಪಬೇಕು ಅನ್ನೋದು ಮೋದಿ ಉದ್ದೇಶ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಬಿಜೆಪಿ ಅಂದ ತಕ್ಷಣ ಜನರಲ್ಲಿ 2 ರೀತಿಯ ಅಭಿಪ್ರಾಯ ಬರುತ್ತೆ. ಒಂದು, ಮೋದಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಹಾಗೂ ಇನ್ನೊಂದು ನಮ್ಮ ರಾಜ್ಯದ ನಾಯಕರ ಮೇಲಿನ ಅಸಮಾಧಾನ. ಇದು ಪ್ರತಿ ಎಲೆಕ್ಷನ್ ನಲ್ಲೂ ಕಂಡು ಬರ್ತಾ ಇರೋ ವಿಚಾರ. ಮೋದಿಯ ಹೆಸರು ಹೇಳಿ ಉಳಿದವರು ವೋಟ್ ತೆಗೆದುಕೊಳ್ತಾರೆ ಅನ್ನೋದು ಬಿಜೆಪಿ ಮೇಲಿರೋ ಏಕಮಾತ್ರ ದೊಡ್ಡ ಆರೋಪ. ಇದು ಪ್ರಧಾನಿ ಮೋದಿಗೂ ತಲುಪಿದೆ. ಎಲ್ಲಾ ಅಭ್ಯರ್ಥಿಗಳ ಮೇಲೂ ಜನರಿಗೆ ಅಸಮಾಧಾನ ಇಲ್ಲದೆ ಇದ್ರೂ ಅಸಮಾಧಾನ ಇರುವವರ ಪಟ್ಟಿ ದೊಡ್ಡದಿದೆ. ಇದನ್ನ ನೇರವಾಗಿ ಅಭ್ಯರ್ಥಿಗಳಿಗೆ ಹೇಳಿದ್ರೆ ಅದು ಬೇರೆಯದ್ದೇ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ. ಪಕ್ಷದ ಮೇಲೂ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತೆ. ಹೇಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಪಕ್ಷದ ಮೇಲೆ ಜನರಿಗೆ ನಂಬಿಕೆ ಇಲ್ಲದಂತಾಗುತ್ತೆ. ಆದ್ರಿಂದ ಈ ಪತ್ರದ ಮೂಲಕ ಹೇಳಿದ್ದಾರೆ ಎನ್ನಲಾಗಿದೆ. ಹೇಗೆ ಅಂದ್ರೆ ಪತ್ರದಲ್ಲಿ ಈ ಬಾರಿಯ ಎಲೆಕ್ಷನ್ ಯಾಕೆ ಮುಖ್ಯವಾಗುತ್ತೆ ಅನ್ನೋದನ್ನ ತಿಳಿಸಿ ಅಜಾಗೃತರಾಗಬೇಡಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ ಮೋದಿ.
ಅಲ್ಲದೆ 10 ವರ್ಷಗಳಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳೋ ಮೂಲಕ ಜನರಿಗೆ ತಮ್ಮ ಸರ್ಕಾರದ ಕಾರ್ಯಗಳನ್ನ ಒನ್ಲೈನ್ ನಲ್ಲಿ ನೆನಪಿಸಿದ್ದಾರೆ. ಅಲ್ಲದೆ ಮುಂದೆ ಮಾಡಬೇಕಾಗಿರೋ ಕಾರ್ಯಗಳು ಹಲವಿವೆ ಅಂತ ಹೇಳೋ ಮೂಲಕ ಜನರಿಗೆ ಆಶ್ವಾಸನೆಯನ್ನು ನೀಡಿದ್ದಾರೆ. ಇನ್ನು ಮಿಷನ್ 2047ರ ಬಗ್ಗೆ ಉಲ್ಲೇಖಿಸುವ ಮೂಲಕ ಗೆದ್ದ ಬಳಿಕ ಸುಮ್ಮನೆ ಕೂರೋ ಹಾಗಿಲ್ಲ ಅನ್ನೋ ಎಚ್ಚರಿಕೆಯನ್ನು ನೀಡಿದ್ದಾರೆ ಮೋದಿ. ಇನ್ನು ಇದೆಲ್ಲವನ್ನ ನಾನು ಅಭ್ಯರ್ಥಿಗಳಿಗೆ ಹೇಳಿದ್ದೇನೆ ಅನ್ನೋ ಮೆಸೇಜ್ ಅನ್ನ ಕೂಡ ಜನರಿಗೆ ಪಾಸ್ ಮಾಡಿದಂತಾಗಿದೆ. ಆದ್ರಿಂದ ಅಭ್ಯರ್ಥಿಗಳು ಸುಮ್ಮನಾದ್ರೂ ಮುಂದೆ ಪ್ರಧಾನಿ ಮೋದಿ ಹಾಕಿಕೊಂಡಿರೋ ಯೋಜನೆಗಳ ಸಾರ್ಥಕತೆಗೆ ಅವರೆಲ್ಲರೂ ಶ್ರಮಿಸಲೇಬೇಕು ಅನ್ನೋದು ಜನರಿಗೆ ಅರ್ಥವಾದಂತಾಗಿದೆ. ಇನ್ನು 2024ರ ಎಲೆಕ್ಷನ್ ಬಗ್ಗೆ ಪ್ರಧಾನಿ ಮೋದಿ ಹಾಗೂ ಟೀಮ್ ದೊಡ್ಡ ಮಟ್ಟಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದೇ ಮಿಷನ್ 2047ಕ್ಕಾಗಿ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ಮೊದಲ 100 ದಿನಗಳಿಗೆ ಮೆಗಾ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ಪ್ರಧಾನಿ ಮೋದಿಯಿಂದ ಹಿಡಿದು ಇತರೆ ನಾಯಕರು ಕೂಡ ಹೇಳಿಕೊಂಡು ಬರ್ತಿದ್ದಾರೆ. ಸ್ವತಃ ಮೋದಿ ಹೇಳಿದಂತೆ ಮೊದಲ 100 ದಿನಗಳು ಬೇರೆಲ್ಲಾ ವಿಚಾರಗಳನ್ನ ಪಕ್ಕಕ್ಕಿಟ್ಟು ಕೇವಲ ದೇಶದ ಅಭಿವೃದ್ಧಿಗಾಗಿಯೇ ಸಾಕಷ್ಟು ಯೋಜನೆಗಳು ಜಾರಿಯಾಗಲಿವೆ ಅನ್ನೋದು. ಆದ್ರಿಂದ ಜನರಲ್ಲಿ ಸಹಜವಾಗಿಯೇ ಈ ಬಗ್ಗೆ ಕುತೂಹಲ ದುಪ್ಪಟ್ಟಾಗ್ತಾ ಇದೆ. ಎಲ್ಲಾ ವಲಯಗಳ ಬಗ್ಗೆಯೂ ಮೊದಲ 100 ದಿನಗಳಲ್ಲಿ ಗಮನ ಹರಿಸಲಿದ್ದು, ಈ ಪೈಕಿ ರೈಲ್ವೆ ಡಿಪಾರ್ಟ್ಮೆಂಟ್ ನ ಹೊಸ ಪ್ಲಾನ್ ಬಗ್ಗೆ ಮಾಹಿತಿ ರಿವೀಲ್ ಆಗ್ತಾ ಇದೆ. ಜನರಿಗೆ ಅನುಕೂಲವಾಗುವಂತೆ 24 ಗಂಟೆಗಳಲ್ಲಿ ಟಿಕೆಟ್ ರೀಫಂಡ್ ಪ್ಲಾನ್, ರೈಲ್ವೆ ಫೆಸಿಲಿಟಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೂ ಆಕ್ಸೆಸ್ ಇರೋ ಅತ್ಯಾಧುನಿಕ ಆಪ್ ಚಾಲನೆ, ವಂದೇ ಭಾರತ್ ಸ್ಲೀಪರ್ ಟ್ರೈನ್, 3 ಎಕನಾಮಿಕ್ ಕಾರಿಡಾರ್ ಸೇರಿ ಹಲವು ರೀತಿಯಲ್ಲಿ ಬದಲಾವಣೆಗಳಾಗಲಿವೆ. ಅಲ್ಲದೆ ಭವಿಷ್ಯದ ದೃಷ್ಟಿಕೋನ ಇಟ್ಟುಕೊಂಡು ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಮೇಜರ್ ಬದಲಾವಣೆಗಳನ್ನ ತರುವ ಸಾಧ್ಯತೆಗಳಿವೆ. ಇದರ ಜೊತೆಗೆ 0 ವೇಟಿಂಗ್ ಲಿಸ್ಟ್ ಜಾರಿಗೆ ಬರುತ್ತೆ ಅಂತ ರೈಲ್ವೆ ಮೂಲಗಳು ಹೇಳ್ತಾ ಇವೆ. ಇದೆಲ್ಲವನ್ನ ಸಾಧ್ಯವಾಗಿಸೋದಕ್ಕೆ ಬರೋಬ್ಬರಿ 12 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಲಾಗುತ್ತೆ. ಈಗಾಗಲೇ ಸಂಪರ್ಕ ವಲಯದಲ್ಲಿ ಮೋದಿ ನೇತೃತ್ವದ ಸರ್ಕಾರ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದೆ. ಆದ್ರೂ ಮೊದಲ 100 ದಿನಗಳಲ್ಲಿ ಸಂಪರ್ಕದ ಬಗ್ಗೆಯೂ ಹೆಚ್ಚು ಗಮನ ಹರಿಸೋ ಸಾಧ್ಯತೆ ಇದೆ. ಹಳ್ಳಿಗಳಿಗೂ ಉತ್ತಮ ರಸ್ತೆ ಒದಗಿಸೋ ಬಗ್ಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಸರ್ಕಾರ ಅಂದಾಗ ಮೊದಲು ನೆನಪಾಗುವುದು ಡಿಜಿಟಲ್ ಕ್ರಾಂತಿ. ಡಿಜಿಟಲ್ ಅಥವಾ ಇಂಟರ್ನೆಟ್ ಸೇವೆ ಕೇವಲ ಜನರ ಜೀವನಕ್ಕೆ ಮಾತ್ರವಲ್ಲದೆ ಮೋದಿ ಸರ್ಕಾರಕ್ಕೂ ತುಂಬಾ ಉಪಯುಕ್ತವಾಗಿದೆ. ಒಂದು ಕಡೆ ಸೇವೆಗಳನ್ನ ಜನರಿಗೆ ತಲುಪಿಸೋದು ಈಸಿ ಆಗಿದ್ರೆ, ಸರ್ಕಾರ ಏನೆಲ್ಲಾ ಮಾಡಿದೆ ಅನ್ನೋದನ್ನ ತಲುಪಿಸೋದಕ್ಕೂ ಇಂಟರ್ನೆಟ್ ಸಹಕಾರಿಯಾಗಿದೆ. ಇಲ್ಲದೆ ಇದ್ದಿದ್ರೆ ಮಾಡಿದ ಕೆಲಸಗಳಿಗೆ ಇನ್ಯಾರೋ ಕ್ರೆಡಿಟ್ ತೆಗೆದುಕೊಂಡು ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ರು. ಆದ್ರಿಂದ ಹಳ್ಳಿಗಳು ಕೂಡ ಯಾವುದೇ ಸೌಲಭ್ಯಗಳಿಂದ ವಂಚಿತವಾಗಬಾರದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋ ಸಾಧ್ಯತೆ ಇದೆ. ಇದರ ಜೊತೆಗೆ ಆರೋಗ್ಯ ವಲಯ, ಜನೌಷಧ ಕೇಂದ್ರಗಳು ಜನಸಾಮಾನ್ಯರಿಗೆ ಹೇಗೆಲ್ಲ ಸಹಕಾರಿ ಆಗ್ತಾ ಇದೆ ಅನ್ನೋದು ಜನರಿಗೂ ಗೊತ್ತಿದೆ. ಜನರ ಅಭಿಪ್ರಾಯಗಳನ್ನ ತೆಗೆದುಕೊಂಡಿರೋ ಮೋದಿ ಸರ್ಕಾರ ಜನೌಷಧಿ ಕೇಂದ್ರಗಳ ಸಂಖ್ಯೆಯನ್ನ ಹೆಚ್ಚಿಸೋದಕ್ಕೆ ಮುಂದಾಗೋ ಸಾಧ್ಯತೆ ಇದೆ. ಅನಾರೋಗ್ಯದಿಂದ ಬಳಲುವವರಿಗೆ ಕೈಗೆ ಎಟುಕೋ ರೀತಿಯಲ್ಲಿ ವೈದ್ಯಕೀಯ ಸೇವೆ, ಔಷಧಗಳು ಸಿಗಬೇಕು ಅನ್ನೋ ಉದ್ದೇಶ ಇರಿಸಿಕೊಳ್ಳಲಾಗಿದೆ. ಇನ್ನು 2047ರ ಗುರಿ ಇರಿಸಿಕೊಂಡ್ಮೇಲೆ ಅದಕ್ಕೆ ಪ್ರಮುಖವಾಗುವುದು ಎಜುಕೇಶನ್. ಯಾವ ಮಗುವು ಕೂಡ ಶಿಕ್ಷಣದಿಂದ ವಂಚಿತವಾಗಬಾರದು ಅನ್ನೋ ಉದ್ದೇಶ ಎಲ್ಲಾ ಸರ್ಕಾರಗಳು ಹೊಂದಿದ್ರು ಅಲ್ಲಲ್ಲಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇರೋದು ವರದಿ ಆಗ್ತಾ ಇವೆ. ಆದ್ರಿಂದ ಇದನ್ನ 100ಕ್ಕೆ 100 ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೊದಲ 100 ದಿನಗಳಲ್ಲಿ ಜನರ ಜೀವನ ಮೂಲ ಸೌಕರ್ಯಗಳಿಗೆ ತಳಪಾಯ ಹಾಕಿ ಬಳಿಕ ರಾಷ್ಟ್ರ ರಕ್ಷಣೆಗೆ ದೊಡ್ಡ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಮೋದಿ ಸರ್ಕಾರದ ಪ್ಲಾನ್ ಏನೆಲ್ಲ ಇರಬಹುದು ಅನ್ನೋದು ಸದ್ಯಕ್ಕೆ ಜನರ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.